ದಿನಾಂಕ 30/3/2026 ಒಂದು ಕ್ರೈಮ್ ನಂಬರ್ 52/26 ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಪುಟ್ಟಮ್ಮಣ್ಣವರು ಒಂದು ರಾಮನಾಥ್ ಮೋಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಯಾರೋ ಇಬ್ಬರು ಬಂದು ಹುಡುಗರು ಅವರ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಅಂತ ಒಂದು ಪ್ರಕರಣ ದಾಖಲಾಗಿರುತ್ತೆ. ಇದರ ಸಂಬಂಧವಾಗಿ ತನಿಖಾ ತಂಡವನ್ನು ರಚಿಸಿದ್ದು DSP ಯಶವಂತ್ ಮತ್ತು ಇನ್ಸ್ಪೆಕ್ಟರ್ ಹಲಗೂರು ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಕಿರ್ಗಾವಲು ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮತ್ತು ಬೆಳಕವಾಡಿ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಪ್ರೊಬೇಷನರ್ PSI ಆದ ಸುನೀಲು, ಸಿದ್ದಣ್ಣ, ಹರ್ಷ, ಜಯಂತ್, ಗೋಪಾಲು, ಶ್ರೀಧರ್ ಮತ್ತು ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ಮಹೇಶ್, ರವಿಕಿರಣ್, ಲೋಕೇಶ್, ಸಿದ್ದರಾಜು, ಶಿವಕುಮಾರ್, ರಫೀಕ್, ನದಾಫ್, ಮಹೇಶ್, ಅಂಬರೀಶ್, ಶ್ರೀನಿವಾಸ್, ಮಧುಕಿರಣ್, ಧನಂಜಯ್ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ರೋಹಿತ್ ಮತ್ತು ನಂಜೇಗೌಡರು. ರೋಹಿತ್ ಒಂದು ವ್ಯವಸಾಯ ಮಾಡಿಕೊಂಡು ಇರ್ತಾರೆ, ಮಳವಳ್ಳಿ ತಾಲೂಕರೇ ಆಗಿರ್ತಾರೆ. ಮತ್ತು ನಂಜೇಗೌಡರು ಬಾರ್ ಸಪ್ಲೈಯರ್ ಕೆಲಸ ಮಾಡಿಕೊಂಡು ತಳಕವಾಡಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇವರು ಸೆಕ್ಯೂರ್ ಮಾಡಿ ಇವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ, ಗುರುಪ್ರಸಾದ್ ಅಂತ ಹೇಳ್ಬಿಟ್ಟು 2025ನೇ ಇಸವಿಯವರೆಗೂ ಇವರು ಒಂದು ಅಫೆನ್ಸಲ್ಲಿ ಇದೇ ಥರ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡ್ತಾ ಇರ್ತಾರೆ ಮಾದೇಶ ಅನ್ನೋರ ಜೊತೆ ಸೇರಿಕೊಂಡು. ಇವ್ರದ್ದೇನೆಂದರೆ ಗುರುಪ್ರಸಾದ್ ಅವರಿಗೆ ಮ್ಯಾರೇಜ್ ಆಗಿರುತ್ತೆ. ಅವರ ಹೆಂಡತಿಗೆ ನಾನು ಸ್ಥಿತಿವಂತ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಅವರು ಒಂದು ಅಫೆನ್ಸ್ ಮಾಡ್ತಾ ಇರ್ತಾರೆ 2024ನೇ ಇಸ್ವಿವರೆಗೂ. 2024ನೇ ಇಸ್ವಿಯಲ್ಲಿ ಅವರ ಹೆಂಡತಿಗೂ ಇವ್ರಿಗೂ ಏನೋ ವೈಮನಸ್ಸು ಬಂದು ಅವ್ರ ತವ್ರ ಮನೆಗೆ ಹೊರಟೋಗ್ತಾರೆ. ಅದಾದ ನಂತರ ಇವರು ಅಫೆನ್ಸ್ ಮಾಡಿರಲ್ಲ, ಸ್ಟಾಪ್ ಮಾಡಿರ್ತಾರೆ. ನಂತರ ಅವರು 2025ನೇ ಇಸ್ವಿಯಲ್ಲಿ ಒಂದು ಅವ್ರ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಇರ್ತಾರೆ. ಒಂದು 306 ಕೇಸ್ ಆಗಿ ಅದರಲ್ಲಿ ಆರೋಪಿಯಾಗಿ ಅವರು ಜೇಸಿಲಿ ಇರ್ತಾರೆ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ಇವರು ಟೀಮ್ ಕಟ್ಕೊಂಡು ಮಾಡ್ತಾ ಇರ್ತಾರೆ. ಅಂದರೆ ಏನಂದರೆ ರೋಹಿತ್ ಮತ್ತು ನಂಜೇಗೌಡ ಇವರು ಕಳ್ಳತನ ಮಾಡಿಕೊಂಡು ತೊಗೊಂಡು ಬಂದು ಕೊಡೋದು, ಇವರು ಅದನ್ನು ಡಿಸ್ಪೋಸ್ ಮಾಡೋವಂಥದ್ದು ಮತ್ತು ಹಂಚ್ಕೊಳ್ಳೋಂಥದ್ದು ದುಡ್ಡು, ಈ ಕೆಲಸವನ್ನು ಮಾಡ್ತಿರ್ತಾರೆ. ಈ ಒಂದು ಇಷ್ಟು ಅಕ್ಯೂಸ್ಡಲ್ಲಿ 4 ಜನ ಅಕ್ಯೂಸ್ಡಲ್ಲಿ ಟೋಟಲಿ 16 ಪ್ರಕರಣಗಳು ಪತ್ತೆಯಾಗಿರ್ತದೆ. 16 ಪ್ರಕರಣಗಳ ಪೈಕಿಯಲ್ಲಿ 2022ನೇ ಸಾಲಿನಲ್ಲಿ 2 ಪ್ರಕರಣಗಳು, 23ನೇ ಸಾಲಿನಲ್ಲಿ 8 ಪ್ರಕರಣಗಳು, 2024ನೇ ಸಾಲಿನಲ್ಲಿ 2 ಪ್ರಕರಣಗಳು, 2026ನೇ ಸಾಲಿನಲ್ಲಿ 4 ಪ್ರಕರಣಗಳು ಪತ್ತೆಯಾಗಿರ್ತದೆ. ಇದರಲ್ಲಿ ಒಂದು ಬನ್ನೂರು, ನಮ್ಮ ಜಿಲ್ಲೆ ಬಿಟ್ಟು ಹೊರಗಡೆ ಜಿಲ್ಲೆದು ಬನ್ನೂರು ಪೊಲೀಸ್ ಠಾಣೆದು ಒಂದು ಅಫೆನ್ಸ್ ಮಾಡಿರ್ತಾರೆ, ಅದು ಸಹ ಇಲ್ಲೇ ರಿಕವರಿ ಮಾಡಿರ್ತಾರೆ. ರೋಹಿತ್ ಮತ್ತು ನಂಜೇಗೌಡ ಅವರ ಪಾರ್ಟ್ನರ್ಶಿಪ್ಪಲ್ಲಿ 4 ಕಡೆ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಗುರುಪ್ರಸಾದ್ ಮತ್ತು ಮಾದೇಶ ಅವರು ಒಟ್ಟಿಗೆ 8 ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಗುರುಪ್ರಸಾದ್ ಮತ್ತು ರೋಹಿತ್ ಅವರು ಒಟ್ಟಿಗೆ 4 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಇವರು ಜೈಲಿಗೆ ಹೋದಾಗ ಅವರು ಯಾವುದೇ ಕಳ್ಳತನ ಪ್ರಕರಣದಲ್ಲಿ ಹೋಗಿರಲ್ಲ. ಇದರಲ್ಲಿ 306 ಅಂದರೆ ಅಬೇಟ್ಮೆಂಟ್ ಫಾರ್ ಸೂಸೈಡ್ ಆ ಒಂದು ಪ್ರಕರಣದಲ್ಲಿ ಹೋಗಿರ್ತಾರೆ. ಕಳ್ಳತನ ಪ್ರಕರಣಗಳಲ್ಲಿ ಇದೇ ಮೊದಲನೇ ಸತಿ ಸಿಕ್ಕಿರೋದು. ಇವರು ರಿಕವರಿ ಒಟ್ಟಾರೆಯಾಗಿ 475.5 ಗ್ರಾಮ್ ರಿಕವರಿ ಆಗಿರುತ್ತೆ ಚಿನ್ನ. ಇದು ಅಂದಾಜು ಮೌಲ್ಯ 70,37,000 ಅಂದಾಜು ಬೆಲೆ ಇರುತ್ತೆ. ಡಿಸ್ಪೋಸಲ್ ಇವ್ರಿಗೆ ಗುರುಪ್ರಸಾದ್ ಅವರಿಗೆ ಒಬ್ಬರು ಪರಿಚಯ ಇರ್ತದೆ, ಹೇಮಂತ್ ಅಂತ ಹೇಳ್ಬಿಟ್ಟು. ಅವರು ಕೋಶಮಟ್ಟಮ್ ಫೈನಾನ್ಸ್ ಮ್ಯಾನೇಜರ್ ಇರ್ತಾರೆ. ಅವ್ರಿಗೆ ಅವ್ರ ತಾಯಿದು, ಅವ್ರ ಚಿಕ್ಕಮ್ಮದು ಒಡವೆ ಆ ಥರ ಹೇಳಿ ಸುಳ್ಳು ಕತೆ ಹೇಳಿ ಅವ್ರಿಗೆ ಮಾರಾಟ ಮಾಡ್ತಾ ಇರ್ತಾರೆ. ಫಸ್ಟು ಪ್ಲೆಡ್ಜ್ ಮಾಡಿಸ್ತಾರೆ, ಮತ್ತೆ ಬಿಡಿಸ್ಕೊಳ್ದೆ ಅದನ್ನು ಮಾರಾಟ ಮಾಡುವಂಥದ್ದು ಪ್ರಾಕ್ಟೀಸ್ ಮಾಡಿರ್ತಾರೆ. ಅವರೇ ಟೀಮ್ ಲೀಡರ್, ಗುರುಪ್ರಸಾದೇ ಟೀಮ್ ಲೀಡರ್ ಇರ್ತಾರೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಗುರುಪ್ರಸಾದ್ ಮಾಡ್ತಿರ್ತಾರೆ. 2024ವರೆಗೂ ಗುರುಪ್ರಸಾದ್ ಮಾದೇಶ್ ಅವ್ರ ಜೊತೆಯಲ್ಲಿ ಮತ್ತು ರೋಹಿತ್ ಜೊತೆಯಲ್ಲಿ ಅವ್ರಿಗೆ ಮಾಡ್ತಾ ಇರ್ತಾರೆ. ಯಾವಾಗ ಅವ್ರದ್ದು ಫ್ಯಾಮಿಲಿ ಡಿಸ್ಪ್ಯೂಟ್ ಬರುತ್ತೆ
ತದನಂತರ ಅವನು ಸ್ಟಾಪ್ ಮಾಡಿ ಬೇರೆಯವ್ರ ಕೈಲಿ ಮಾಡಿಸ್ತಾ ಇರ್ತಾನೆ. ಇವನೇ ಟೀಮ್ ಲೀಡ್ರು ಗುರುಪ್ರಸಾದ್ ಆಗಿರ್ತಾನೆ. ಹೌದು ಹೌದು ಹೌದು. ಹೆಂಡತಿ ಜೊತೆ ನಾನು ಸ್ಥಿತಿವಂತ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಕಳ್ತನ ಮಾಡ್ತಿರ್ತಾನೆ ಅಂತ ತಿಳಿದು ಬಂದಿದೆ. ಇಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿದ್ದು, ಇದರಲ್ಲಿ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ CCTV ಬರಲ್ಲ ಅವರು ಹೇಳಿದ್ರು. ಹೌದು ಇಲ್ಲ, ಅವರು ಇವಾಗ ದುಡ್ಡಿನ ಅವಶ್ಯಕತೆ ಯಾರಿಗೆ ಬೇಕು ಅಂತ ಹುಡುಗರನ್ನ ಆಯ್ಕೆ ಮಾಡಿ ಇವನು ಸೆಲೆಕ್ಟ್ ಮಾಡಿ ಮೈನರಿಂದ ಸ್ಟಾರ್ಟ್ ಮಾಡಿಸಿರ್ತಾರೆ. ಇವಾಗ ಅವರೆಲ್ಲ ಮೇಜರ್ ಇರ್ತಾರೆ. ಒಂದೇ ಊರವರು ಅವರೆಲ್ಲ. ಫಸ್ಟು ಗುರುಪ್ರಸಾದ್ ಐಡೆಂಟಿಫೈ ಮಾಡಿ ಪ್ಲಾನ್ ಮಾಡಿ ನಂತರ ಅದನ್ನು ಎಕ್ಸಿಕ್ಯೂಷನ್ಗೆ ರೋಹಿತ್ ಮತ್ತು ನಂಜೇಗೌಡ ಅವ್ರಿಗೆ ತಿಳಿಸಿ ಅದನ್ನು ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ಆ ಥರ ಇಲ್ಲ, ಬೇರೆ ಬೇರೆ ಕಡೆ ಅಡ ಇಟ್ಟಿರೋದು. ಇಲ್ಲ ಇಲ್ಲ, ಮಳವಳ್ಳಿ, ಮೈಸೂರು. ಇಲ್ಲ, ಇಷ್ಟೇ ಜನ. ಇದು ಮೊದಲನೇ ಸತಿ ಸಿಗಾಕೊಂಡಿರೋದು. ಅಂದರೆ ಮುಂಚೆಯಿಂದ ಮಾಡಿದ್ದಾರೆ ಕಳ್ಳತನ ಪ್ರಕರಣಗಳು, ಇದು ಮೊದಲನೇ ಸತಿ ಸಿಗಾಕೊಂಡಿರೋದು. ಚೈನ್ ಸ್ನ್ಯಾಚಿಂಗ್ ಕಂಪ್ಲೀಟ್. ಇವರು ಚೈನ್ ಸ್ನ್ಯಾಚಿಂಗ್ ಇಲ್ಲ, ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಗದ್ದೆಗಳಲ್ಲಿ ಒಂಟಿ ಮಹಿಳೆ ಕೆಲಸ ಮಾಡಬೇಕಾದ್ರೆ ಆ ಥರ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿದ್ದಾರೆ. ರಿಕವರಿ ಆಗಿದೆ ಪೂರ್ತಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.